ಆರೋಪಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗ್ತಾ ಇದ್ದ ಬೆನ್ನಲ್ಲೇ ಅವರ ಸರ್ಜರಿಯ ಕತೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಫ್ಯಾನ್ಸ್ ಅಲ್ಲಿ ಇತ್ತು. ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ದರ್ಶನ್ ಸರ್ಜರಿಗೆ ಒಳಗಾಗೋದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಸದ್ಯ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಆಚೆ ಇದ್ದಾರೆ. ಅಂದ್ರೆ ಆ ಸರ್ಟಿಫೈಡ್ ಕಾಪಿ ಸಿಕ್ಕಿ ರಿಲೀಸ್ ಆರ್ಡರ್ ಸಿಗೋ ತನಕ ಅದು ಮಧ್ಯಂತರ ಜಾಮೀನು ಅಂತಾನೆ ಟೆಕ್ನಿಕಲಿ ಕನ್ಸಿಡರ್ ಆಗೋದು. ದರ್ಶನ್ಗೆ ಆಪರೇಷನ್ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಫಿಸಿಯೋಥೆರಪಿ ಮಾಡಿಯೇ ಗುಣಮುಖ ಮಾಡಿಕೊಳ್ಳೋ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವರ ವಕೀಲರು ಹೇಳಿದ್ದು ವಾದವನ್ನ ನಾವು ಈಗಲೂ ನೆನಪು ಮಾಡಿಕೊಂಡ್ರೆ ಏನೇನೋ ವಿಚಾರಗಳನ್ನು ಹೇಳಿದ್ರು. ಬಟ್ ಈಗ 6 ವೀಕ್ಸ್ ಆಯಿತು. 6 ವೀಕ್ಸ್ ಆದರೂ ಕೂಡ ಆಪರೇಷನ್ ಆಗಿಲ್ಲ, ಇನ್ನಂತೂ ಆಪರೇಷನ್ ಆಗಲ್ಲ ಅನ್ನುವಂತಹ ಮಾತು ಪದೇ ಪದೇ ಕೇಳಿ ಬರ್ತಾ ಇದೆ. ದರ್ಶನ್ ಆಪ್ತೇಷ್ಟರಿಂದ ಕೂಡ ಇದು ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಅವರ ಟ್ರೀಟ್ಮೆಂಟ್ ವಿಚಾರದಲ್ಲಿ ಎಷ್ಟು ಗುಟ್ಟು ಗೌಪ್ಯತೆಯನ್ನು ಮೇಂಟೈನ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಏನು ಸರ್ಜರಿ, ಏನು ಪ್ರಾಬ್ಲಮ್ಮು, ಎಕ್ಸಾಕ್ಟ್ಲಿ ಇದಾ ಪ್ರಾಬ್ಲಮ್ಮು, ಏನನ್ನು ಚಿಕಿತ್ಸೆ ಕೊಡ್ತಾ ಇದ್ದಂತಹ ವೈದ್ಯರು ಹೇಳೇ ಇಲ್ಲ. ಅಷ್ಟು ಗೌಪ್ಯತೆ ಇತ್ತು. ಅಟ್ಲೀಸ್ಟ್ ಪ್ರತಿದಿನ ಫಿಸಿಯೋಥೆರಪಿಯಲ್ಲಿ ಎಷ್ಟು ಪ್ರಗತಿ ಕಂಡಿದ್ದಾರೆ ಅವರು ಅದನ್ನು ಕೂಡ ಹೇಳಿರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಈ ಹಿಂದೆ ಬಯಸ್ತಾ ಇದ್ರು, ಅಂದರೆ ಮೈಸೂರಿನಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ. ಸೊ ಅದಕ್ಕೇನಾದರೂ ಅವಕಾಶಗಳು ಸಿಗೋ ಸಾಧ್ಯತೆ ಇದೆಯಾ? ಮತ್ತು ಈ ಸರ್ಜರಿಗೆ ಸಂಬಂಧಪಟ್ಟಂತೆ ಏನು ಸಾಧ್ಯತೆ ಇದೆ ಅಂತ? ಇಲ್ಲಿ ತನಕ ಅಂತೂ ಸರ್ಜರಿಗೆ ಮನಸ್ಸು ಮಾಡಿರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ಮಾಡ್ತಾರಾ ಅನ್ನೋದು ಕುತೂಹಲ. ಅಂತ ಖಂಡಿತವಾಗೂ ಈಗ ಆಪರೇಷನ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಮಾಡೋ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಯಾಕೆಂತಂದರೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿ 6 ವಾರಗಳಾದರೂ ಕೂಡ ಇನ್ನು ಆಪರೇಷನನ್ನು ಮಾಡಿಸ್ಕೊಂಡಿರಲಿಲ್ಲ. ಈಗ ಜಾಮೀನು ಮಂಜೂರಾದ್ಮೇಲೆ ಆಪರೇಷನ್ ಮಾಡಿಸ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಆದರೆ ಆಪರೇಷನನ್ನು ಮೊರೆ ಹೋಗ್ದೇನೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಕೊಟ್ಟು ಗುಣಮುಖ ಮಾಡ್ತೀವಿ ಅನ್ನುವಂಥ ಚರ್ಚೆ ವೈದ್ಯರ ವಲಯದಲ್ಲಿ ನಡೀತಾ ಇರತಕ್ಕಂಥದ್ದು. ಮತ್ತೊಂದು ಬೇರೆ ಆಸ್ಪತ್ರೆಗಳ ಚಾನ್ಸಸ್ ಹುಡುಕುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ತಾವು ಹೇಳ್ದಂಗೆ ಅವರು ಮೊದಲು ಮೈಸೂರನ್ನು ಬಯಸಿದ್ರು, ಅದೇ ಮಾದರಿಯಲ್ಲಿ ಮೈಸೂರಿಗೆ ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿರುವಂಥದ್ದು. ಆ ಕಾರಣಕ್ಕೋಸ್ಕರ ಇನ್ನೂ 1 ವಾರಗಳ ಕಾಲ ಇಲ್ಲೇ BJS ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡೆದು ನಂತರ ಗುಣಮುಖ ಆಗೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುತ್ತದೆ. ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೋರಾಗಿದ್ರೆ 6 ವಾರಗಳ ಕಾಲ ತುರ್ತಾಗಿ ಆಗ್ಬೇಕು ಅಂತ ಹೇಳಿ ಆದ್ರೂ ಕೂಡ ಆಪರೇಷನ್ ಅನ್ನ ಮಾಡಿಸ್ಕೊಂಡಿರಲಿಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.